ತುಂಗಧ್ವಜ ಮಹಾರಾಜ ನೇರವಾಗಿ ಗೋಪಾಲಕರಲ್ಲಿ ಬರುತ್ತೆ ಹೇಳ್ತಾನೆ, ಮಕ್ಕಳೇ ಇದು ಸಕಲ ಸುವಸ್ತುಗಳ ಪ್ರತಿದೇನೆ ಪೂಜೆ ಪುರಸ್ಕಾರ ನೀವು ಮಾಡಬೇಕು ಎಂದ ಕ್ಷಣ ಆ ಮಕ್ಕಳು ಎಂದಿನಂತೆ ಗೋಧೂಳಿ ಲೆಕ್ಕದಲ್ಲಿ ಅರಳಿ ಮಠದ ಲೆಕ್ಕದಲ್ಲಿ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿ ಆ ಕೊನೆಯ ಕ್ಷಣದಲ್ಲಿ ದೇವರಲ್ಲಿ ಬೇಡಿಕೊಳ್ಳುತ್ತಾರಂತೆ ತುಂಗಧ್ವಜ ಮಹಾರಾಜ. ಸ್ವಾಮಿ ಅಪರಾಧವಾಯಿತು, ಏನು ಹೊಡಿತು ಹೊಡೆಯದೆ ತನ್ನ ಮೇಯಿಸಿಕೊಂಡಂತೆ ಗೋಪಾಲಕರು ಮಾಡಿದ ಪೂಜೆಯಿಂದ ಅವಹೇಳನ ಮಾಡುವುದಾಗಿದ್ದಾನೆ. ಸ್ವಾಮಿ ನನ್ನೆಲ್ಲ ಕಷ್ಟಗಳು ದೂರವಾಗಬೇಕು. ಇದು ನಿನ್ನ ಅವಕೃಪೆಗೆ ಗೊತ್ತಾಗಿ ಕಳೆದುಕೊಂಡೆ, ಹೆಂಡತಿ ಮಕ್ಕಳು ಬೊಕ್ಕಸ ಭಂಡಾರವನ್ನ ಕಳೆದುಕೊಂಡೆ, ಅಖಂಡವಾದಂತಹ ನನ್ನ ದೇಶವನ್ನ ಕಳೆದುಕೊಂಡೆ, ಸರ್ವನಾಶವಾಗಿ ನನ್ನ ಅಪರಾಧವನ್ನು ಮನ್ನಿಸಬೇಕು ಎಂದು ಕೇಳಿಕೊಂಡಾಗ ಆ ದೇವರ ಅನುಗ್ರಹವು ಎಂಬಂತೆ ಸತ್ಯನಾರಾಯಣ ಸ್ವಾಮಿ ಸುಪ್ರಸಿದ್ಧರಾಗಿ ಶರೀರವಣಿಯಾಗುತ್ತದೆ. ಎಡಬಲವ ಭಕ್ತ ಶಿಖಾಮಣಿ, ನೀ ಚಿಂತೆ ಮಾಡಬೇಡ, ತಪ್ಪು ಮಾಡಿದ್ಯ, ಅದಕ್ಕೆ ಕಾರಣ ಅನ್ನಮದ ವಸ್ತ್ರಮದ ವಿದ್ಯೆಮದ ರೂಪಮದ ಯೌವನಮದ ರಾಜಮದ ಅದೆಲ್ಲ ಹರಡವಾಗಿ ಹೋಗಿದೆ ಅಂತಾದ ಮೇಲೆ ಇದು ಇನ್ನು ಮುಂದೆ ಲೋಕಮುಖದಲ್ಲಿ ನಿನ್ನಿಂದಲೇ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಲೋಕಮುಖದಲ್ಲಿ ಸಾರಬೇಕು. ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಲಕ್ಷ್ಮೀ ಸಹಿತ ಮಂಗಲಮೂರ್ತಿಯ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದ್ದಾರೆ, ವಿಶೇಷವಾದ ಅನುಗ್ರಹವನ್ನು ವಹಿಸಿಕೊಡ್ತೇನೆ. ನನ್ನದೇ ಪೂಜೆಗೆ ಯಾವುದೇ ಕಾರಣಕ್ಕೂ ಸಮಯವಿಲ್ಲ, ದಿನ ಇಲ್ಲ, ನಕ್ಷತ್ರ ಇಲ್ಲ, ಗಳಿಗೆ ಇಲ್ಲ. ಪ್ರಸನ್ನಕಾಲದಲ್ಲಿಯೂ ಮಾಡಬಹುದು, ಗೋಧೂಳಿಯಲ್ಲೂ ಮಾಡಬಹುದು, ಅಥವಾ ಬ್ರಾಹ್ಮಣ ಮುಹೂರ್ತದಲ್ಲಿನ ಸೇವೆಯನ್ನ ಮಾಡಬಹುದು. ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಮಂಗಲಮೂರ್ತಿಯಾದಂತಹ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕೆಂದು ಆಯ್ಕೆಯನ್ನು ಹೇಳಿಕೊಂಡ್ರೆ ಇದು ಮದುವೆ ಆಗದೆ ಇದ್ದವರಿಗೆ ಕಂಕಣವಾಗಿ ಕೂಡಿ ಬರ್ತದೆ. ಗ್ರಾಮವನ್ನು ಮದುವೆಗಳಿಗೆ ಗ್ರಾಮದ ನಿರ್ಮಾಣ ಮಾಡುವಂತ ಸೌಭಾಗ್ಯವಾಗಿ ಬರ್ತದೆ. ಯಾವ ಗೃಹ ನಿರ್ಮಾಣವನ್ನು ಮಾಡಿ ಲಕ್ಷ್ಮೀ ಸಹಿತ ಮಂಗಲಮೂರ್ತಿಯಾದಂತಹ ಸತ್ಯನಾರಾಯಣ ಸ್ವಾಮಿಯ ಆ ಕಲಶವನ್ನು ಇರಿಸಿ ಷೋಡಶ ಉಪಚಾರವನ್ನ ಕೈದು ಮಹಾ ಪ್ರಸಾದವನ್ನು ಭಗವಂತ ಬಾಂಧವ್ಯ ನೀಡಿದ್ದಾರೆ. ಅವರ ಕಷ್ಟಗಳೆಲ್ಲ ದೂರವಾಗಿ ಹೋಗುತ್ತದೆ. ಇದು ನಂಬಿಕೆ. ಯಾವುದೇ ಕಾರಣಕ್ಕೂ ಆಡಂಬರದ ಭಕ್ತಿ ನಾನು ಬರೆಯುವುದಿಲ್ಲ. ತುಂಗಧ್ವಜ ಮಹಾರಾಜ ಈ ಭಕ್ತಿಯಿಂದ ನನ್ನನ್ನು ಆರಾಧಿಸಬೇಕು. ಶಕ್ತಿಹೀನ ಕ್ರಿಯೆಹೀನ ಭಕ್ತಿಹೀನ ಜನಾರ್ದನ ಯಪ್ಪೂರಿತ ಮಮದೇವ ಪರಿಪೂರ್ಣ ಸರ್ವಪೂರ್ಣ ಇರ್ತಾರೆ. ಯಾರ ಭಕ್ತಿಯಿಂದ ನನ್ನ ಸೇವೆಯನ್ನು ಮಾಡ್ತಾರೋ ಅವರನ್ನು ನನ್ನ ಕಷ್ಟಗಳನ್ನು ದೂರ ಮಾಡಿ ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿಕೊಡ್ತೇನೆ ಅಂತ ಲಕ್ಷ್ಮೀ ಸಹಿತ ಮಂಗಲಮೂರ್ತಿಯು ಅಂತರ್ಧಾನರಾಗ್ತಾರೆ. ಆಗ ಏನಾಗಿ ಹೋಗ್ತದೆ, ಈ ರಾಜ ಮಕ್ಕಳಲ್ಲಿ ಕ್ಷಮೆಯನ್ನು ಆರಿಸಿ ಅಲ್ಲಿ ಹೋಗಿ ನೋಡುವಾಗ ಕಳೆದುಕೊಂಡಂತ ಹೆಂಡತಿ ಮಕ್ಕಳು ಅಖಂಡವಾದಂತಹ ಅಧಿಕಾರ ಅಷ್ಟೇ ಅಲ್ಲ, ಆ ಸೌಭಾಗ್ಯ ಅರಮನೆ ಎಲ್ಲಿದ್ದೂ ಕಾರಣ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಸತ್ಯನಾರಾಯಣ ಸ್ವಾಮಿ ಅನುಗ್ರಹದಲ್ಲಿ ಎರಡು ಮಾಡಲಿಲ್ಲ. ಹಾಗಾಗಿ ಆ ದೇವರನ್ನ ಆರಾಧನೆ ಮಾಡುವಂತಹ ಯಾದ್ರೂ ಏನು Thank you.